ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದಾಗಿ ಕಾಶ್ಮೀರದಿಂದ ರಾಜಧಾನಿಗೆ ಸದ್ಯ ಡ್ರೈ ಫ್ರೂಟ್ಸ್ಗಳು ಬರ್ತಾ ಇಲ್ಲ. ಸೊ ಇದರಿಂದಾಗಿ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆಯಾಗುವಂಥ ಸಾಧ್ಯತೆ ಇದೆ. ಕಾಶ್ಮೀರಿ ಬಾದಾಮಿ, ಆಮೇಲೆ ಗೋಡಂಬಿ, ಕ್ರ್ಯಾನ್ಬೆರಿ, ಪಿಸ್ತಾ, ಆಮೇಲೆ ಹೆಸಲ್ನಟ್, ಜೊತೆಗೆ ಒಣದ್ರಾಕ್ಷಿ, ಕಾಶ್ಮೀರಿ ಸ್ಯಾಫ್ರಾನ್, ಒಣಗಿದ ಪೇರ್ಲ, ಅಂಜೂರ, ಒಣಗಿದ ಸೇಬು ಸೇರಿದಂಗೆ ಬೇರೆ ಬೇರೆ ರೀತಿಯಾದಂಥ ಡ್ರೈ ಫ್ರೂಟ್ಸ್ಗಳಿದಾವಲ್ಲ, ಅದೆಲ್ಲ ಈಗ ಸಪ್ಲೈ ಕಮ್ಮಿ ಆಗ್ತಾ ಇದೆ. ಆದರೆ ಸದ್ಯ ಡ್ರೈ ಫ್ರೂಟ್ಸ್ ವಹಿವಾಟಿಗೆ ಬ್ರೇಕ್ ಬಿದ್ದಿದೆ. ಯಾಕಂದರೆ ಅಟ್ಟಾರಿ ವಾಘಾ ಗಡಿ ಕ್ಲೋಸ್ ಆಗಿರೋ ಕಾರಣದಿಂದಾಗಿ ಈಗ ಸಮಸ್ಯೆ ಆಗ್ತಾ ಇದೆ. ಅಫ್ಘಾನಿಸ್ತಾನದಿಂದನೂ ಕೂಡ ಡ್ರೈ ಫ್ರೂಟ್ಸ್ ಸರಿಯಾಗಿ ಆಮದು ಆಗ್ತಾ ಇಲ್ಲ. ಇದೇ ಮಾರ್ಗವಾಗಿ ಆಗಬೇಕಾಗಿತ್ತು. ಈಗ ಕಾಶ್ಮೀರದಲ್ಲಿ ಇದೇ ಸ್ಥಿತಿ ಮುಂದುವರೆದ್ರೆ ಡ್ರೈ ಫ್ರೂಟ್ಸ್ ಬೆಲೆ ಗಗನಕ್ಕೇರೋ ಆತಂಕ ಎದುರಾಗ್ತಾ ಇದೆ. ಬಿಸ್ನೆಸ್ ಮ್ಯಾನ್ಗೆ ತುಂಬ ತೊಂದರೆ ಆಗಿದೆ. ಎಸ್ಪೆಷಲಿ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ನಲ್ಲಿನ ತುಂಬ ವೆರೈಟಿ ಬರ್ತದೆ. ಪ್ಲಮ್ ಬರ್ತದೆ, ಚೆರ್ರಿ ಬರ್ತದೆ, ಆಪ್ರಿಕಾಟ್ ಬರ್ತದೆ, ಆ್ಯಪಲ್ ಬರ್ತದೆ, ಈ ಥರ ತುಂಬ ವೆರೈಟಿ ಬರ್ತದೆ. ಅದನ್ನ ಸ್ಟಾಪ್ ಆಗಿದೆ. ನಾವು ಫೋನ್ ಮಾಡಂದರೆ ಸಪ್ಲೈ ಕಾಶ್ಮೀರಿಂದ ಎವ್ರಿ ವೀಕ್ಲಿ ಸಪ್ಲೈ ಬರ್ತದೆ. ಇಲ್ಲಿ ಈಗ ಕ್ಲೋಸ್ ಆದಮೇಲೆ ಎಲ್ಲ ತುಂಬ ನಾವು ಫೋನ್ ಮಾಡಿದ್ರೆ ಇಲ್ಲ, ನಮ್ಗೆ ತುಂಬ ಕಷ್ಟ ಐತೆ, ಇಲ್ಲಿ ನಮಗೆ ಪ್ರಾಬ್ಲಮ್ ಆಗಿದೆ, ಬಾರ್ಡರ್ಸ್ ಎಲ್ಲ ಕ್ಲೋಸ್ ಆಗಿದೆ, ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಎಲ್ಲ. ಇದು ಇಲ್ಲಿ ರೇಟು ಜಾಸ್ತಿ ಆಗ್ಬಿಟ್ಟು ಡಿಮ್ಯಾಂಡ್ ಆಯ್ತಂದರೆ ಇಲ್ಲಿ ಕಾಶ್ಮೀರಿ ಪ್ರಾಡಕ್ಟ್ಸ್ ಎಲ್ಲ